ಕೊತ್ಮುರ ಇವಿಡೆ ಆಗ್ತೇ ಅಷ್ಟಕ್ಕೂ ನಿಮ್ ಇನ್ಸ್ಪಿರೇಷನ್ ಯಾರಣ್ಣ? ನಮ್ಮಪ್ಪ. ನಾನು 7ನೇ ವಯಸ್ಸಲ್ಲಿದ್ದಾಗ ನಮ್ಮಪ್ಪ ನನ್ನ ಪ್ರತಿದಿನ ಹೊಲಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು. ತೆನೆ ನೆಡೋದು, ಭತ್ತ ಕೊಯ್ಯುವುದು, ಗದ್ದೆಗೆ ನೀರ್ ಬಿಡೋದು, ಇದನ್ನೆಲ್ಲ ಕಲಿಸ್ತಾ ಇದ್ರು. ನನಗೆ ವಯಸ್ಸಾಗ್ತಾ ಆಗ್ತಾ ವ್ಯವಸಾಯ ಆದ್ಮೇಲೆ ಆಸಕ್ತಿ ಜಾಸ್ತಿ ಆಯ್ತು. ಆದ್ರೆ ನಮ್ಮಪ್ಪಂಗೆ ಮಾತ್ರ ಭಯ ಜಾಸ್ತಿ ಆಯ್ತು. ನಮ್ಮಪ್ಪಂಗೆ ಭಯ ಜಾಸ್ತಿಯಾಗಿ ನನ್ನನ್ನ ಹೊಲದಿಂದ ದೂರ ಇಡಕ್ ಶುರು ಮಾಡಿದ್ರು. ಆ ಭಯದ ಮಧ್ಯದಲ್ಲಿ ಒಬ್ಬ ಹೀರೋ ತನ್ನ ಮಗನ ಹೀರೋ ಮಾಡಿಸ್ತಾನೆ, ಒಬ್ಬ ಡಾಕ್ಟರ್ ತನ್ನ ಮಗನ ಡಾಕ್ಟರ್ ಮಾಡಿಸ್ತಾನೆ. ಆದ್ರೆ ಒಬ್ಬ ರೈತ ಮಾತ್ರ ತನ್ನ ಮಗನ ರೈತ ಮಾಡಿಸಲ್ಲ. ಎಲ್ರು ಸಕ್ಸಸ್ ನೋಡಿ ಇನ್ಸ್ಪೈರ್ ಆಗ್ತಾರೆ, ಆದ್ರೆ ನಾನ್ ಮಾತ್ರ ನಮ್ಮ ಅಪ್ಪ ಪಟ್ಟಿರೋ ಕಷ್ಟ ನೋವನ್ನ ನೋಡಿ ಇನ್ಸ್ಪೈರ್ ಆದೆ. ಆದ್ರೆ ಇವತ್ತು ಇಲ್ಲಿ ಜೋರಾಗಿ ಕರಗುದಿಂದ ಹೇಳ್ಬೇಕನ್ಸ್ತಾ ಇದೆ. ಅಪ್ಪ, ನಾನು ಇವತ್ತಿಲ್ಲಿ ಬಂದು ನಿಂತ್ಕೊಂಡಿರೋದು ನಾನ್ ಮಾಡ್ತಿದ್ ಕೆಲ್ಸದಿಂದ ಅಲ್ಲ, ನೀನ್ ಕಲ್ಸಿದ ವ್ಯವಸಾಯದಿಂದ. ಅವ್ರು ನಡೆದಿದ್ದಾರೆ, ನಾನು ನಡೆದೆ. ಅದೇ ನನ್ನ ಗೆಲುವಿನ ಕಡೆ ಕರ್ಕೊಂಡೋಯ್ತು. ನನ್ನ ಗೆಲುವಿನ ಮೊದಲನೇ ಹೆಜ್ಜೆ ನಮ್ಮ